ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನು ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಮಾರ್ನಿಂಗ್ ವಿಡಿಯೋದಲ್ಲಿ ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನ ಕೊಟ್ಟಿದೆ. ಅವುಗಳ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಿದ್ದೀರಿ ಅಂದ್ಕೊಳ್ತೀನಿ. ಹಾಗೆ ಹಲವಾರು ಕಂಪನಿಗಳು Q4 ರಿಸಲ್ಟ್ ಕಾರಣಕ್ಕೆ ಸುದ್ದಿಯಲ್ಲಿದ್ದು ನಂಬರ್ಸ್ ಅನ್ನು ಕೂಡ ನಾವು ಮಾರ್ನಿಂಗ್ ವಿಡಿಯೋದಲ್ಲಿ ನೋಡಿದ್ವಿ. ಅವುಗಳಲ್ಲಿ ಯಾವ ರೀತಿ ರಿಯಾಕ್ಷನ್ ಬಂದಿದೆ ಅನ್ನೋದನ್ನ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಇವತ್ತು ಕೂಡ ಹಲವಾರು ಅಪ್ಡೇಟ್ ಗಳು ಬಂದಿದ್ದಾವೆ, ಅವುಗಳ ಬಗ್ಗೆ ತಿಳ್ಕೊಳ್ಳೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕು ಅಂದ್ರೆ ಇಲ್ಲಿರುವಂತಹ ನಂಬರ್ ಗಳ ಮೂಲಕ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿ ಮೆನ್ಷನ್ ಮಾಡಿರುವಂತಹ ಎಲ್ಲ ಸರ್ವಿಸಸ್ ನಮ್ಮ ಮೂಲಕ ಸಿಗುತ್ತೆ. ಬಟ್ ಇದಕ್ಕೆ ಕಂಡೀಷನ್ ಒಂದೇ, ನಮ್ಮ ಮೂಲಕ ಅಕೌಂಟ್ ಓಪನ್ ಆಗಿರಬೇಕು. ಹಾಗಾಗಿ ಅಕೌಂಟ್ ಓಪನ್ ಮಾಡ್ಕೊಂಡು ಕಾಂಟ್ಯಾಕ್ಟ್ ಮಾಡಬಹುದು. ಇನ್ನು ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನ ನೋಡೋದಾದ್ರೆ ನಿಫ್ಟಿಯಲ್ಲಿ ನೋಡಬಹುದು 0.87% ಅಥವಾ 211 ಪಾಯಿಂಟ್ಸ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಓಪನಿಂಗ್ ಸ್ವಲ್ಪ ಫ್ಲಾಟಿಶ್ ಆಗಿತ್ತು, ಏನು ಬಿಗ್ ಡಿಫರೆನ್ಸ್ ಮಾಡಲಿಲ್ಲ. ಆಕ್ಚುಲಿ ಮಾರ್ನಿಂಗ್ ಗಿಫ್ಟ್ ನಿಫ್ಟಿ ಹಾಗೂ ಏಷ್ಯನ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ಅನ್ನ ನೋಡಿದಾಗ ಪಾಸಿಟಿವ್ ಇತ್ತು, ಸೆಂಟಿಮೆಂಟ್ ಪಾಸಿಟಿವ್ ಏನಾಯ್ತು. ಬಟ್ ಓಪನಿಂಗ್ ಏನು ಅಷ್ಟೊಂದು ಡಿಫರೆನ್ಸ್ ಮಾಡಲಿಲ್ಲ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನೋಡಬಹುದು 24,364ಕ್ಕೆ ಕ್ಲೋಸಿಂಗ್ ಇತ್ತು, 374ಕ್ಕೆ ಓಪನ್ ಆಯ್ತು. ಅಂದ್ರೆ 10 ಪಾಯಿಂಟ್ಸ್ ಅಪ್ಪಲ್ಲಿ ಓಪನ್ ಆಯ್ತು. ನಂತರ 354 ವರೆಗೂ ಕೂಡ ಹೋಯ್ತು, ಸ್ವಲ್ಪ ಕೆಳಗಡೆ ಹೋಯ್ತು. ಬಟ್ ನಂತರ ಅಲ್ಲಿಂದ ಸ್ಟ್ರಾಂಗ್ ಬೌನ್ಸ್ ಬ್ಯಾಕ್ ಅನ್ನ ಮಾಡ್ತು. ಇವತ್ತಿನ ಹೈ ಕೂಡ ನೋಡಬಹುದು 24,601 ವರೆಗೂ ಕೂಡ ಹೋಗಿ ನಂತರ 576ಕ್ಕೆ ಕ್ಲೋಸಿಂಗ್ ಕೊಟ್ಟಿದೆ. ಒಟ್ಟಿನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಫ್ಲಾಟ್ ಆಗಿ ಓಪನ್ ಆದ್ರೂ ಆ ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನಮ್ಮ ಮಾರ್ಕೆಟ್ ಅಲ್ಲಿ. ನಿಯರ್ಲಿ 1% ಅಪ್ಪಲ್ಲಿ ನಿಫ್ಟಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇನ್ನು ಸೆನ್ಸೆಕ್ಸ್ ಕಡೆ ಬಂದ್ರೆ ಇಲ್ಲಿ ಕೂಡ ನೋಡಬಹುದು 0.96% ಅಥವಾ 753 ಪಾಯಿಂಟ್ಸ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಇಲ್ಲಿ ಕೂಡ ಅಷ್ಟೇ ಓಪನಿಂಗ್ ನಿಯರ್ಲಿ 100 ಪಾಯಿಂಟ್ಸ್ ಅಪ್ಪಲ್ ಆಯ್ತು. ನೋಡಬಹುದು 617 ಓಪನ್ ಆಯ್ತು, ನಿನ್ನೆಯ ಕ್ಲೋಸಿಂಗ್ 520 ನಂತರ 522 ವರೆಗೂ ಕೂಡ ಹೋಗಿ ಮತ್ತೆ ಅಲ್ಲಿಂದ ಬೌನ್ಸ್ ಬ್ಯಾಕ್ ಮಾಡಿ 79,273 ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಎರಡು ಹೆಡ್ಲೈನ್ ಇಂಡೈಸಸ್ ಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡುದು. ಏನು ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಗಳು ಯಾವ ರೀತಿ ಪರ್ಫಾರ್ಮ್ ಮಾಡಿದ್ವು ಅಂತ ನೋಡೋದಾದ್ರೆ ನಿಫ್ಟಿ ನೆಕ್ಸ್ಟ್ 15 ನಲ್ಲಿ ನೋಡಬಹುದು 0.69% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ, ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಅಂತಾನೆ ಹೇಳ್ಬೋದು. ನಿಫ್ಟಿ 100 ಅಲ್ಲಿ 0.84% ಪಾಸಿಟಿವ್ ಇದೆ. ನಿಫ್ಟಿ 200 0.77% ಪಾಸಿಟಿವ್ ಇದೆ. ನಿಫ್ಟಿ 500 0.77% ಪಾಸಿಟಿವ್ ಇದೆ. ಅಂದ್ರೆ 0.7 ಇಂದ 0.8% ವರೆಗೂ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ. ನಿಫ್ಟಿ 50 ಇಂದ ನಿಫ್ಟಿ 500 ವರೆಗೂ. ಏನು ಮಿಡ್ ಕ್ಯಾಪ್ ಕಡೆ ಬಂದ್ರೆ ಮಿಡ್ ಕ್ಯಾಪ್ 50 0.47% ಅಪ್ಪಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಮಿಡ್ ಕ್ಯಾಪ್ 100 0.49% ಅಪ್ ಆಗಿದೆ. ಮಿಡ್ ಕ್ಯಾಪ್ 150 0.53% ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇಲ್ಲಿ ನಿಯರ್ಲಿ 0.5% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಮಿಡ್ ಕ್ಯಾಪ್ ಅಲ್ಲಿ. ಏನು ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ ಸ್ಮಾಲ್ ಕ್ಯಾಪ್ 50 0.91% ಪಾಸಿಟಿವ್ ಇದೆ. ಸ್ಮಾಲ್ ಕ್ಯಾಪ್ 100 ಅಲ್ಲಿ 0.88% ಪಾಸಿಟಿವ್ ಇದೆ. ಸ್ಮಾಲ್ ಕ್ಯಾಪ್ 250 0.82% ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಅಂದ್ರೆ ಇವತ್ತು ಲಾರ್ಜ್ ಕ್ಯಾಪ್ ಅಂಡ್ ಸ್ಮಾಲ್ ಕ್ಯಾಪ್ ಆಲ್ಮೋಸ್ಟ್ ಸಿಮಿಲರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದವೆ. ನಿಯರ್ಲಿ 1% ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದವೆ. ಮಿಡ್ ಕ್ಯಾಪ್ 0.5% ವರೆಗೂ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಏನು ಮೈಕ್ರೋ ಕ್ಯಾಪ್ ಕಡೆ ಬಂದ್ರೆ ಮೈಕ್ರೋ ಕ್ಯಾಪ್ ಅಲ್ಲಿ ಅಬೋವ್ 1% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು. ಲಾರ್ಜ್ ಮಿಡ್ ಅಂಡ್ ಸ್ಮಾಲ್ ಗೆ ಕಂಪೇರ್ ಮಾಡಿದ್ರೆ ಮೈಕ್ರೋ ಕ್ಯಾಪ್ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಮೋರ್ ದನ್ 1% ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ. ಇನ್ನು ಸೆಕ್ಟೋರಲ್ ಇಂಡೈಸಸ್ ಗಳ ಕಡೆ ಬಂದ್ರೆ ಎರಡು ಸೆಕ್ಟರ್ಸ್ ಮಾತ್ರ ಇವತ್ತು ನೆಗೆಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದವೆ. ಅದು ಫಾರ್ಮಾ ಹಾಗೂ ಕನ್ಸ್ಯೂಮರ್ ಡ್ಯೂರಬಲ್ಸ್ ಅಲ್ಲಿ ಏನಂತ ದೊಡ್ಡ ಡೌನ್ ಫಾಲ್ ಇಲ್ಲ. ನೋಡಬಹುದು ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ, 0.02% ನೆಗೆಟಿವ್ ಇದೆ. ರೆಡ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಅಥವಾ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು. ಇನ್ನು ಫಾರ್ಮಾದಲ್ಲೂ ಕೂಡ ಆಲ್ಮೋಸ್ಟ್ ಫ್ಲಾಟ್ ಪರ್ಫಾರ್ಮೆನ್ಸ್ ಅನ್ನ ಜಸ್ಟ್ 0.08% ನೆಗೆಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಏನು ನಿಫ್ಟಿ ಆಟೋ 0.39% ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ನಿಫ್ಟಿ ಬ್ಯಾಂಕ್ ಅಲ್ಲಿ 1.39% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಬ್ಯಾಂಕಿಂಗ್ ಸೆಕ್ಟರ್ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಇದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ನಿನ್ನೆ RBI ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದು ರುಪಿ ಡಾಲರ್ ಟ್ರೇಡ್ ಗೆ ಸಂಬಂಧಪಟ್ಟಂತೆ. ಈ ಹಿಂದೆ ತಗೊಂಡಿದ್ದಂತ ನಿರ್ಧಾರ ಬ್ಯಾಂಕಿಂಗ್ ಕಂಪನಿಗಳಿಗೆ ಒಂದಷ್ಟು ಲಾಸ್ ಅನ್ನ ಮಾಡುವಂತ ಸಾಧ್ಯತೆಗಳಿತ್ತು. ಹಾಗಾಗಿ ಆ ನಿರ್ಧಾರ ಅನೌನ್ಸ್ ಆದಾಗ ನೆಗೆಟಿವ್ ರಿಯಾಕ್ಷನ್ ಬಂದಿತ್ತು. ಇವತ್ತು ಪಾಸಿಟಿವ್ ಬಂದಿದೆ. ಅದಕ್ಕೆ ಕಾರಣ ನಿನ್ನೆ ಅಲ್ಲಿ ಒಂದಷ್ಟು ಸಡಿಲ ಮಾಡಿದೆ. ಅಂದ್ರೆ RBI ಏನ್ ಕರ್ಬ್ಸ್ ಅನ್ನ ಹಾಕಿತ್ತು, ಒಂದಷ್ಟು ರಿಸ್ಟ್ರಿಕ್ಷನ್ಸ್ ಅನ್ನ ತೆಗೆದಿದೆ. ಹಾಗಾಗಿ ಲಾಸ್ ಆದ್ರೂ ಕೂಡ ಬ್ಯಾಂಕಿಂಗ್ ಕಂಪನಿಗಳಿಗೆ ಸ್ವಲ್ಪ ಕಡಿಮೆ ಲಾಸ್ ಆಗುತ್ತೆ. ಹಾಗಾಗಿ ಇವತ್ತು ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಫೈನಾನ್ಷಿಯಲ್ ಸರ್ವಿಸಸ್ ಅಲ್ಲೂ ಕೂಡ 1.18% ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಇದೆ. FMCG ನಲ್ಲಿ ಸಾಲಿಡ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. 2.5% ಅಪ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ. FMCG ಸೆಕ್ಟರ್ ಅಲ್ಲಿ IT ನಿಯರ್ಲಿ 0.5% ಪಾಸಿಟಿವ್ ಇದೆ. ಮೀಡಿಯಾ ನಿಯರ್ಲಿ 1% ಪಾಸಿಟಿವ್ ಇದೆ. ಮೆಟಲ್ ಫ್ಲಾಟ್ ಇದೆ ಅಥವಾ ಸ್ಲೈಟ್ಲಿ ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಅಂತ ಹೇಳ್ಬೋದು. ಏನು PSU ಬ್ಯಾಂಕ್ ಗಳಲ್ಲಿ 0.79% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ರಿಯಾಲಿಟಿ 2% ಗಿಂತ ಜಾಸ್ತಿ ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಪ್ರೈವೇಟ್ ಬ್ಯಾಂಕ್ಸ್ 1.5% ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದವೆ. ಹೆಲ್ತ್ ಕೇರ್ 0.25% ಪಾಸಿಟಿವ್ ಇದೆ. ಆಯಿಲ್ ಅಂಡ್ ಗ್ಯಾಸ್ 0.07% ಪಾಸಿಟಿವ್ ಇದೆ. ಹಾಗೆ ಕೆಮಿಕಲ್ ಸೆಕ್ಟರ್ 0.42% ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಓವರ್ ಆಲ್ ಎಲ್ಲ ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು. ಸ್ವಲ್ಪ ಹಿಂದೆ ಉಳಿದಿದ್ದು ಅಂದ್ರೆ
ಆಯಿಲ್ ಅಂಡ್ ಗ್ಯಾಸ್, ಕನ್ಸ್ಯೂಮರ್ ಡ್ಯೂರಬಲ್ಸ್, ಫಾರ್ಮಾ ಹಾಗೂ ಮೆಟಲ್ ಅಂತಾನೆ ಹೇಳ್ಬೋದು. ಅಲ್ಲಿ ಸ್ವಲ್ಪ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಬೇರೆ ಕಡೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಅದರಲ್ಲಿ FMCG ಹಾಗೂ ನಿಫ್ಟಿ ಬ್ಯಾಂಕ್ ಅಂಡ್ ರಿಯಾಲ್ಟಿ ಈ ಮೂರು ಕಡೆ ಸಾಲಿಡ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ. ಎಸ್ಪೆಷಲಿ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಕಾರಣ ಆಗಿದೆ RBI ತೆಗೆದುಕೊಂಡ ನಿರ್ಧಾರ ಅಂತಾನೆ ಹೇಳ್ಬೋದು. ಇನ್ನು ನಮ್ಮ ಮಾರ್ಕೆಟ್ ಅಂತೂ ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಆಲ್ಮೋಸ್ಟ್ ಪೋರ್ಟ್ಫೋಲಿಯೋಗಳಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಯಾಕಂದ್ರೆ ಮಿಡ್, ಸ್ಮಾಲ್, ಲಾರ್ಜ್ ಎಲ್ಲ ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿರೋದ್ರಿಂದ 0.5% to 1% ವರೆಗೂ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇವನ್ ನನ್ನ ಪೋರ್ಟ್ಫೋಲಿಯೋ ಕೂಡ ಲೆಸ್ ದನ್ 1% ಪಾಸಿಟಿವ್ ಇದೆ, ಬಟ್ ಸ್ಟಿಲ್ ಬೆಟರ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಅಂತಾನೆ ಹೇಳ್ಬೋದು ಇವತ್ತಿನ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ. ಇನ್ನು ಗ್ಲೋಬಲ್ ಮಾರ್ಕೆಟ್ ಗಳಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ನೋಡೋದಾದ್ರೆ, ಯುರೋಪಿಯನ್ ಮಾರ್ಕೆಟ್ ಗಳಲ್ಲಿ ನೋಡಬಹುದು 0.04, 0.2, 0.3, 0.5, 0.1, 0.2 ಅಂದ್ರೆ ಲೆಸ್ ದನ್ 0.5% ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಕಾಣ್ತಾ ಇದೆ ಯುರೋಪಿಯನ್ ಮಾರ್ಕೆಟ್ ಗಳಲ್ಲಿ. ಏಷ್ಯನ್ ಮಾರ್ಕೆಟ್ ಗಳ ಕಡೆ ಬಂದ್ರೆ ಇಲ್ಲೂ ಕೂಡ ಏನಂತ ಬಿಗ್ ರಿಯಾಕ್ಷನ್ ಇಲ್ಲ, ಅಲ್ಲೂ ಕೂಡ ಲೆಸ್ ದನ್ 0.5% ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಇರೋದು. ಕೆಲವು ಮಾರ್ಕೆಟ್ಸ್ ಲೈಕ್ ಕೋಸ್ಪಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಾ ಇದೆ. ನಿಕ್ಕೈ ನಿಯರ್ಲಿ 1% ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಇನ್ನು ಚೈನೀಸ್ ಮಾರ್ಕೆಟ್ ಆಗಲಿ ಅಥವಾ ಬೇರೆ ಏಷ್ಯನ್ ಮಾರ್ಕೆಟ್ ಗಳಲ್ಲಿ ಏನಂತ ಗ್ರೇಟ್ ಪರ್ಫಾರ್ಮೆನ್ಸ್ ಇಲ್ಲ. ಇದರಲ್ಲಿ ಇಂಡಿಯನ್ ಮಾರ್ಕೆಟ್ ಬೆಟರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಅಂತ ಹೇಳ್ಬೋದು ಈ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ. ಇನ್ನು ಇವತ್ತಿನ ಒಳ್ಳೆ ಪರ್ಫಾರ್ಮೆನ್ಸ್ ಏನಾದರೂ ಕಾರಣಗಳಿದೆಯಾ? ಮೊದಲಿಗೆ ಇವತ್ತು ಎಕ್ಸ್ಪೈರಿ ಡೇ. ಯೂಶುವಲಿ ಇಂದಿನ ವಾರ ಮಾರ್ಕೆಟ್ ಅಲ್ಲಿ ಮೊಮೆಂಟಮ್ ಚೆನ್ನಾಗಿತ್ತು, ಪಾಸಿಟಿವ್ ಮೊಮೆಂಟಮ್ ಇತ್ತು. ಹಾಗಾಗಿ ಎಕ್ಸ್ಪೈರಿ ಡೇ ಇದ್ರೂ ಕೂಡ ಇವತ್ತೇನು ನೆಗೆಟಿವ್ ಆಗಲಿಲ್ಲ, ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ತು. ಜೊತೆಗೆ ಓಪನಿಂಗ್ ಫ್ಲಾಟ್ ಇದ್ರು, ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು. ಅಂದ್ರೆ ಲಾಂಗ್ ಪೊಸಿಷನ್ಸ್ ಜಾಸ್ತಿ ಇತ್ತು ಅಂತ ಹೇಳ್ಬೋದು. ಮಾರ್ಕೆಟ್ ಅಲ್ಲಿ ಶಾರ್ಟಿಂಗ್ ಇದ್ದಿದ್ರೆ ಸ್ವಲ್ಪ ವಾಲಟಿಲಿಟಿ ಇರ್ತಿತ್ತು, ಬಟ್ ಲಾಂಗ್ ಪೊಸಿಷನ್ಸ್ ಬಿಲ್ಡ್ ಆಗ್ಬಿಡುತ್ತೆ, ಎಸ್ಪೆಷಲಿ ಮಾರ್ಕೆಟ್ ಕಂಡೀಷನ್ ಪಾಸಿಟಿವ್ ಆದಾಗ. ಹಾಗಾಗಿ ಅಂತ ನೆಗೆಟಿವ್ ಅಥವಾ ಮಧ್ಯದಲ್ಲಿ ಕರೆಕ್ಷನ್ ಬರುವಂತ ಸನ್ನಿವೇಶ ಕಂಡು ಬರಲಿಲ್ಲ. ಜೊತೆಗೆ ಕ್ರೂಡ್ ಕೂಡ ನಾರ್ಮಲ್ ಆಗಿ ಟ್ರೇಡ್ ಆಗ್ತಾ ಇತ್ತು, ಅದು ಕೂಡ ಒಂದು ಪಾಸಿಟಿವ್ ಮೊಮೆಂಟಮ್ಗೆ ಕಾರಣ ಆಗಿದೆ ಅಂತಾನೆ ಹೇಳ್ಬೋದು. ಗ್ಲೋಬಲ್ ಮಾರ್ಕೆಟ್ ಗಳು ಕೂಡ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇದಾವೆ, ಕ್ರೂಡ್ ಕೂಡ ನಾರ್ಮಲ್ ಆಗಿ ಪರ್ಫಾರ್ಮೆನ್ಸ್ ಇದೆ. ಹಾಗೆ RBI ಕೂಡ ರುಪಿಗೆ ಸಂಬಂಧಪಟ್ಟಂತ ಟ್ರೇಡ್ ಅಲ್ಲಿ ಬ್ಯಾಂಕಿಂಗ್ ಸೆಕ್ಟರ್ ಗೆ ಒಳ್ಳೆ ಸುದ್ದಿಯನ್ನ ಕೊಡ್ತು. ಹಾಗಾಗಿ ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು. ಇನ್ನು ಇವತ್ತು ಡಿಫೆನ್ಸ್ ಶೇರುಗಳಲ್ಲಿ ಒಂದಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ರಾಜನಾಥ್ ಸಿಂಗ್ ಅವರು ಜರ್ಮನಿಗೆ ಹೋಗ್ತಿದ್ದಾರೆ. 3 day ವಿಸಿಟ್ ಇದೆ ಅವ್ರದ್ದು. ಹಾಗಾಗಿ ಅಲ್ಲಿ ಡಿಫೆನ್ಸ್ ಗೆ ಸಂಬಂಧಪಟ್ಟಂತೆ ಏನಾದ್ರು ಒಪ್ಪಂದಗಳಾಗುತ್ತಾ? ಎಸ್ಪೆಷಲಿ ಅಮೆರಿಕ ನ್ಯಾಟೋದಿಂದ ಆಚೆ ಬರ್ತೀನಿ ಅಂತ ಧಮಕಿ ಆಗ್ತಿದೆ. ಇಂತಹ ಸಂದರ್ಭದಲ್ಲಿ ನಮ್ಮ ಡಿಫೆನ್ಸ್ ಮಿನಿಸ್ಟರ್ ವಿಸಿಟ್ ತುಂಬಾನೇ ಇಂಪಾರ್ಟೆನ್ಸ್ ಅನ್ನ ಪಡ್ಕೊಳ್ಳುತ್ತೆ. ಹಾಗಾಗಿ ಒಂದಷ್ಟು ಆಪ್ಟಿಮಿಸಮ್ ಮೇಲೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ. ನೋಡೋಣ ಏನಾದ್ರು ಒಪ್ಪಂದಗಳಾಗ್ತಾವ ಜರ್ಮನಿ ಜೊತೆ ಡಿಫೆನ್ಸ್ ಎಕ್ವಿಪ್ಮೆಂಟ್ ಗೆ ಸಂಬಂಧಪಟ್ಟಂತೆ ಅಂತ. ನೆಕ್ಸ್ಟ್ 3 days ನಾವು ಡಿಫೆನ್ಸ್ ಸೆಕ್ಟರ್ ನ ವಾಚ್ ಮಾಡಬೇಕಾಗುತ್ತೆ. ಹಾಗೆ ಜರ್ಮನಿಯಿಂದ ಏನಾದ್ರು ಪಾಸಿಟಿವ್ ಸುದ್ದಿಗಳು ಬರ್ತಾವ ಅಂತ ಕೂಡ ನಾವು ನೋಡ್ಬೇಕಾಗುತ್ತೆ. ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ನಾವು ಬಂದ್ರೆ E2E ನೆಟ್ವರ್ಕ್ಸ್ ಇವತ್ತು ಫೋಕಸ್ ಅಲ್ಲಿ ಇತ್ತು. ಕಾರಣ ನಿಮ್ಗೆ ಈಗಾಗಲೇ ಗೊತ್ತಿದೆ, ರಾತ್ರಿ ವಿಡಿಯೋದಲ್ಲಿ ಇದರ ಬಗ್ಗೆ ಸುದ್ದಿಯನ್ನ ಕವರ್ ಮಾಡಿದ್ದೆ, ಇವನ್ ಮಾರ್ನಿಂಗ್ ವಿಡಿಯೋದಲ್ಲೂ ಕೂಡ ಮೆನ್ಷನ್ ಮಾಡಿದ್ದೆ. ಕಂಪನಿ ರಿಸಲ್ಟ್ ಅನೌನ್ಸ್ ಮಾಡಿತ್ತು, ರಿಸಲ್ಟ್ ನ ಜೊತೆ ಸ್ಟಾಕ್ ಸ್ಪ್ಲಿಟ್ ಅನ್ನು ಕೂಡ ಅನೌನ್ಸ್ ಮಾಡಿತ್ತು. 1:10 ರೇಷಿಯೋದಲ್ಲಿ ಸ್ಟಾಕ್ ಸ್ಪ್ಲಿಟ್ ಮಾಡ್ತಾ ಇದೆ ಕಂಪನಿ. ಈ ಸುದ್ದಿ ಕಾರಣಕ್ಕೆ ಫೋಕಸ್ ಅಲ್ಲಿ ಇತ್ತು. ಜೊತೆಗೆ ರಿಸಲ್ಟ್ ಕೂಡ ಚೆನ್ನಾಗಿತ್ತು, ರಿಯಾಕ್ಷನ್ ಕೂಡ ಚೆನ್ನಾಗಿದೆ ನೋಡಬಹುದು. 5% ಅಪ್ಪರ್ ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. E2E ನೆಟ್ವರ್ಕ್ಸ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಕ್ಲೌಡ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ, ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು. ಒಂದು ಇಂಟ್ರೆಸ್ಟಿಂಗ್ ಕಂಪನಿ. ಈ ಹಿಂದೆ ನಾನು ಫ್ಯೂಚರ್ ಓರಿಯೆಂಟೆಡ್ ಸೆಕ್ಟರ್ಸ್ ಬಗ್ಗೆ ಕವರ್ ಮಾಡುವಂತಹ ಸಂದರ್ಭದಲ್ಲಿ ಈ ಸ್ಟಾಕ್ ಅನ್ನು ಕೂಡ ಕವರ್ ಮಾಡಿದ್ದೆ. ಬಟ್ ಸಣ್ಣ ಕಂಪನಿ ಆಗಿರೋದ್ರಿಂದ ರಿಸ್ಕ್ ಜಾಸ್ತಿ ಇದೆ, ಅದನ್ನ ಅರ್ಥ ಮಾಡಿಕೊಂಡು ಸ್ಟಡಿ ಮಾಡಿ. ಇನ್ನು ವೇದಾಂತ ಫೋಕಸ್ ಅಲ್ಲಿತ್ತು. ಕಾರಣ ಕಂಪನಿ ಡಿಮರ್ಜರ್ ಗೆ ಸಂಬಂಧಪಟ್ಟಂತೆ ರೆಕಾರ್ಡ್ ಡೇಟ್ ಅನ್ನು ಅನೌನ್ಸ್ ಮಾಡಿತ್ತು May 1 ಅಂತ. ಈ ಒಂದು ಸುದ್ದಿ ಕಾರಣಕ್ಕೆ ಫೋಕಸ್ ಅಲ್ಲಿತ್ತು. ಬಟ್ ಸ್ಟಾಕ್ ಅಲ್ಲಿ ಏನ್ ರಿಯಾಕ್ಷನ್ ಇಲ್ಲ, 0.5% ಡೌನ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು. ಅಂದ್ರೆ ವೇದಾಂತ 5 ಕಂಪನಿಗಳಾಗುತ್ತೆ. ಈಗ ಒಂದಿರೋದು 5 ಕಂಪನಿಗಳಾಗುತ್ತೆ. 5 ಕಂಪನಿಯ ಶೇರುಗಳು ಕೂಡ ಶೇರ್ ಹೋಲ್ಡರ್ಸ್ ಗೆ ಸಿಗುತ್ತೆ. ಅಂದ್ರೆ ಯಾರೆಲ್ಲ ಪೋರ್ಟ್ಫೋಲಿಯೋದಲ್ಲಿ ವೇದಾಂತ 1ನೇ ತಾರೀಕು ಇರುತ್ತೋ, May 1ನೇ ತಾರೀಕು, ಅವ್ರಿಗೆಲ್ರಿಗೂ ಕೂಡ 5 ಕಂಪನಿಯ ಶೇರುಗಳು ಸಿಗುತ್ತೆ. ಅಂದ್ರೆ 1:1 ಒಂದು ವೇದಾಂತ ಶೇರ್ ಇದ್ರೆ ಇತರೆ ಕಂಪನಿಗಳ 1 ಶೇರು ಸಿಗುತ್ತೆ. ಇನ್ನು TVS ಮೋಟಾರ್ಸ್ ಇವತ್ತು ಫೋಕಸ್ ಅಲ್ಲಿತ್ತು. ಕಾರಣ ಕಂಪನಿ ಹುಂಡೈ ಜೊತೆ ಒಪ್ಪಂದವನ್ನ ಮಾಡ್ಕೊಂಡಿದೆ. ನೋಡಬಹುದು, TVS ಮೋಟಾರ್ ಹುಂಡೈ ಜಾಯಿನ್ ಹ್ಯಾಂಡ್ಸ್ ಫಾರ್ ಎಲೆಕ್ಟ್ರಿಕ್ 3-wheeler ಮ್ಯಾನುಫ್ಯಾಕ್ಚರಿಂಗ್. 3-wheeler ಮ್ಯಾನುಫ್ಯಾಕ್ಚರಿಂಗ್ ಗೆ ಸಂಬಂಧಪಟ್ಟಂತೆ ಈ 2 ಕಂಪನಿಗಳು ಜಾಯಿಂಟ್ ವೆಂಚರ್ ನ ಮಾಡ್ಕೊಂಡಿದ್ದಾವೆ. ಈ ಒಂದು ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ಬಟ್ ಸ್ಟಾಕ್ ಅಲ್ಲಿ ನಾರ್ಮಲ್ ಪರ್ಫಾರ್ಮೆನ್ಸ್ ಇದೆ, ರಿಯಾಕ್ಷನ್ ಇಲ್ಲ. ಜೊತೆಗೆ ಹುಂಡೈ ಮೋಟಾರ್ಸ್ ಕೂಡ ಫೋಕಸ್ ಅಲ್ಲಿತ್ತು. ಬಟ್ ಇಲ್ಲೂ ಏನು ರಿಯಾಕ್ಷನ್ ಇಲ್ಲ, ಫ್ಲಾಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು. ಇನ್ನು ಸುಜ್ಲೋನ್ ಎನರ್ಜಿ ಲಿಮಿಟೆಡ್ ಇವತ್ತು ಫೋಕಸ್ ಅಲ್ಲಿತ್ತು. ಕಾರಣ ಕಂಪನಿ ಕೊರಿಯಾದ ಒಂದು ಕಂಪನಿಯ ಜೊತೆ ಒಪ್ಪಂದ ಮಾಡ್ಕೊಳ್ಳಿಕ್ಕೆ ಹೊರಟಿದೆ. ನೀವು ಇಲ್ಲಿ ನೋಡಬಹುದು, MOU ವಿತ್ ಕೊರಿಯನ್ ಫರ್ಮ್ GSE&C ಫಾರ್ ರಿನ್ಯೂವಬಲ್ ಎನರ್ಜಿ ಬಿಸ್ನೆಸ್ ಇನ್ ಇಂಡಿಯಾ. ಭಾರತದಲ್ಲಿ ರಿನ್ಯೂವಬಲ್ ಎನರ್ಜಿ ಬಿಸ್ನೆಸ್ ಗೆ ಸಂಬಂಧಪಟ್ಟಂತೆ ಕೊರಿಯಾದ GSE&C ಕಂಪನಿ ಜೊತೆ MOU ಮಾಡ್ಕೊಂಡಿದೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ಸ್ಟಾಕ್ ಅಲ್ಲಿ ನಿಯರ್ಲಿ 1% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು. ನಂತರ ರೈಲ್ಟೆಲ್ ಕಾರ್ಪೊರೇಷನ್ ಕೂಡ ಸುದ್ದಿಲಿತ್ತು. ಮಾರ್ನಿಂಗ್ ವಿಡಿಯೋದಲ್ಲಿ ಇದ್ರ ಬಗ್ಗೆ ಅಪ್ಡೇಟ್ ಅನ್ನು ಕೊಟ್ಟಿದೆ, 86 ಕೋಟಿ ಆರ್ಡರ್ ಸಿಕ್ಕಿರೋ ಬಗ್ಗೆ. ಬಟ್ ಸ್ಟಾಕ್ ಅಲ್ಲಿ ನಾರ್ಮಲ್ ಆಗಿ ಅಂದ್ರೆ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಅಂತ ನೆಗೆಟಿವ್ ಇಲ್ಲ ಅಥವಾ ಪಾಸಿಟಿವ್ ಇಲ್ಲ, ದೊಡ್ಡ ಮಟ್ಟದಲ್ಲಿ ಅನ್ನೋ ರೀತಿ ಪರ್ಫಾರ್ಮೆನ್ಸ್ ಇದೆ ಇವತ್ತು. ಏನು ಸಾತ್ವಿಕ್ ಗ್ರೀನ್ ಎನರ್ಜಿ ಕೂಡ ಫೋಕಸ್ ಅಲ್ಲಿತ್ತು. ಕಾರಣ ನೋಡಬಹುದು, ಕಂಪನಿಗೆ 71 ಕೋಟಿ ಆರ್ಡರ್ ಸಿಕ್ಕಿತ್ತು.
ಈ ಸುದ್ದಿ ಕಾರಣಕ್ಕೆ ಫೋಕಸ್ ಅಲ್ಲಿತ್ತು. ಇನಿಷಿಯಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು, ಬಟ್ ಎಂಡ್ ಆಫ್ ದ ಡೇ ಫ್ಲಾಟಿಶ್ ಆಗಿ ಕ್ಲೋಸಿಂಗ್ ನೋಡ್ಲಿಕ್ಕೆ ಸಿಕ್ಕಿದೆ ಸಾತ್ವಿಕ್ ಗ್ರೀನ್ ಎನರ್ಜಿಯಲ್ಲಿ. ಇನ್ನು ತಂಗಮಾಯಿಲ್ ಜ್ಯುವೆಲರಿ ಕೂಡ ಫೋಕಸ್ ಅಲ್ಲಿತ್ತು. ಕಾರಣ ಕಂಪನಿ ಅಕ್ಷಯ ತೃತೀಯ ಸೇಲ್ಸ್ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದೆ. ನಿನ್ನೆ ಒಂದೇ ದಿನ 279 ಕೋಟಿ ಸೇಲ್ ಮಾಡಿದೆ ಕಂಪನಿ. ಅಂದ್ರೆ 279 ಕೋಟಿ ಮೊತ್ತದ ಜ್ಯುವೆಲರಿಯನ್ನ ಮಾರಾಟ ಮಾಡಿದೆ. ಜೊತೆಗೆ ಲಾಸ್ಟ್ ಇಯರ್ ಗೆ ಕಂಪೇರ್ ಮಾಡಿದ್ರೆ ನಿಯರ್ಲಿ 76% ಜಾಸ್ತಿ ಆಗಿದೆ ವಾಲ್ಯೂಮ್ಸ್. ಈ ಒಂದು ಅಪ್ಡೇಟ್ ಅನ್ನ ರಿಲೀಸ್ ಮಾಡಿತ್ತು. ಈ ಸುದ್ದಿ ಕಾರಣಕ್ಕೆ ಫೋಕಸ್ ಅಲ್ಲಿತ್ತು ಸ್ಟಾಕ್. ಬಟ್ ಇಲ್ಲಿ ಒಂದು ದೊಡ್ಡ ಮಟ್ಟದ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರಲಿಲ್ಲ, ಸ್ಲೈಟ್ಲಿ ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಸರಿಗಳಿರಿ, ನಿಮ್ಗೇನಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲಿಯುವಂತ ಆಸಕ್ತಿ ಇದ್ರೆ ನಮ್ಮ ತರಬೇತಿ ಕಾರ್ಯಕ್ರಮ ಇದೆ, ಇಂಟ್ರೆಸ್ಟ್ ಇರೋರು ಸೇರ್ಕೊಳ್ಬಹುದು. ಇದು ಪ್ಯೂರ್ಲಿ ಎಜುಕೇಶನಲ್ ಕಂಟೆಂಟ್ ಅನ್ನು ಹೊಂದಿರುತ್ತೆ. ಇಲ್ಲಿ ಯಾವುದೇ ರೀತಿ ಸ್ಟಾಕ್ ರೆಕಮೆಂಡೇಶನ್ ಇರೋದಿಲ್ಲ. ಬಟ್ ಒಂದೊಳ್ಳೆ ಕಂಪನಿಯನ್ನ ಹೇಗೆ ಸ್ಟಡಿ ಮಾಡಬೇಕು, ಏನೆಲ್ಲ ಸ್ಟಡಿ ಮಾಡಬೇಕು, ಯಾವ ರೀತಿ ಆಯ್ಕೆ ಮಾಡಬೇಕು, ಈ ರೀತಿ ಹಲವು ವಿಷಯವನ್ನ ಇದು ಒಳಗೊಂಡಿರುತ್ತೆ. ಇಂಟ್ರೆಸ್ಟ್ ಇರೋರು ಇಮೇಲ್ ಮೂಲಕ ಸಂಪರ್ಕ ಮಾಡಬಹುದು. ಸರಿಗಳಿರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.